ಸುಳ್ಳು ಅಟ್ರಾಸಿಟಿ ಕೇಸ್ಗೆ ಮನನೊಂದು ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಈಗ ನಡೆದಿದೆ. ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲು ಮಾಡಿದಂತಹ ವಿಚಾರಕ್ಕೆ ಮನನೊಂದು ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಅಲ್ಯೂಮಿನಿಯಂ ಫಾಸ್ಫೈಡ್ ಸೇವಿಸಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಪಾಪಣ್ಣ ಆತ್ಮಹತ್ಯೆಗೆ ಮಾಡಿಕೊಂಡಂತಹ ಮೃತ ವ್ಯಕ್ತಿ ಕಾಡುಗೋಡಿ ಚನ್ನಸಾಂದ್ರ ನಿವಾಸಿಯಾಗಿರುವಂತಹ ಪಾಪಣ್ಣ ಸದ್ಯ 4 ಜನರನ್ನ ಕಾಡುಗೋಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೋಗಿ ಸೇನಾ ಪ್ರಶಾಂತ್ ಸಂತೋಷನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಸದ್ಯ 4 ಜನರನ್ನ ಈಗ ವಶಕ್ಕೆ ಪಡೆದಿರುವಂಥದ್ದು. ಇವರು ಸುಳ್ಳು ಆರೋಪಗಳಿಂದ ಮನನೊಂದಿದ್ದೇನೆ ಎಂದು ವಿಡಿಯೋನಲ್ಲಿ ಮೃತ ದುರ್ದೈವಿ ಹೇಳಿಕೆಯನ್ನ ನೀಡಿರುವಂಥದ್ದು. ಇವರಿಂದ ನಮ್ಮ ಕುಟುಂಬವನ್ನ, ನನ್ನ ತಂಗಿಯನ್ನ ಕಾಪಾಡಿ ಅಂತ ಪಾಪಣ್ಣ ವಿಡಿಯೋನಲ್ಲಿ ಹೇಳಿದ್ದಾರೆ. ಈ ಹಿಂದೆ 2021ರಲ್ಲಿ ಅಟ್ರಾಸಿಟಿ ಕೇಸನ್ನ ಹಾಕಿದ್ರು. ಕೇಸ್ ವಾಪಸ್ ಪಡೆಯಲು 10 ಲಕ್ಷದವರೆಗೂ ಕೂಡ ಪಡೆದಿದ್ರು. ಈಗ ಮತ್ತೊಂದು ಬಾರಿ ಫೇಕ್ ಕೇಸನ್ನ ಹಾಕಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನಾನೊಬ್ಬ ಬಡ ವ್ಯಾಪಾರಿ ಸ್ವಾಮಿ, ಇವರ ನಮ್ಮ ಮನೆಯಲ್ಲಿ ಯಾರು ಕೆಲಸಕ್ಕೆ ಹೋಗಲ್ಲ, ಈ ರೀತಿ ಫೇಕ್ ಕೇಸ್ ಹಾಕಿ ಹಣ ಮಾಡ್ತಿದ್ದಾರೆ. ಅವ್ರ ಮನೇಲಿ ಯಾರು ಕೆಲಸಕ್ಕೆ ಹೋಗಲ್ಲ, ಈ ರೀತಿ ಬರೀ ಫೇಕ್ ಕೇಸ್ಗಳನ್ನ ಹಾಕಿ ಹಣವನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಇವರ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅಂತ ವಿಡಿಯೋನಲ್ಲಿ ಆತ ಹೇಳಿಕೆಯನ್ನ ನೀಡಿದ್ದಾರೆ. ಸ್ವಾಮಿ, ಇವತ್ತು ನನ್ನ ಜೀವನ ಅಂತ್ಯ ಸ್ವಾಮಿ. ನನ್ನ ಸಾವಿಗೆ ಕಾರಣ ಜೋಗಿ ಸೇನಾ ಪ್ರಶಾಂತ್, ಸಂತೋಷ್, ಅವ್ರ ಮಗಳು ರಾಧಾ, ಇನ್ನೂ ಲಲಿತ್ ಕುಮಾರ್, ಇವರೇ ಸ್ವಾಮಿ ನನ್ನ ಸಾವಿಗೆ ಕಾರಣ. ಇವ್ರು ಫುಲ್ ಕುಟುಂಬ ಸ್ವಾಮಿ. ಇವ್ರು ಫುಲ್ ಕುಟುಂಬ ಕೊಡ್ತಾರೆ, ಹಿಂಸೆ ಹಂಗೆ ತಡಕಾಗ್ತಾರೆ ಸ್ವಾಮಿ. ಸುಮ್ಮನೆ ಅಟ್ರಾಸಿಟಿ ಕೇಸ್ ಮಾಡಿ ನನ್ನ ಮೇಲೆ, ಸುಮ್ಮನೆ ಅಟ್ರಾಸಿಟಿ ಮಾಡಿ ನಮ್ಮ ಕುಟುಂಬದ ಮೇಲೆ ಸುಮ್ಮನೆ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಕಿತ್ತಿದ್ದಾರೆ ಸ್ವಾಮಿ. 2001 ಮಾಡಿದ್ರು ಸ್ವಾಮಿ. ಆಗ ಸುಮಾರು 7 ಲಕ್ಷ ಮೇಲೆ ಕೊಟ್ಟಿದ್ದೀನಿ ಸ್ವಾಮಿ. ಈಗ ಮತ್ತೆ ಮಾಡಿದ್ದಾರೆ ಸ್ವಾಮಿ. ಇವ್ರ ಜೊತೆಗೆ ಕೆಲವರು ಏನು ತಲೆಕೆಟ್ಟಿರೋ ಹೆಂಗ್ಸನ್ ಸೇರಿಸ್ಕೊಂಡು ಸುಮ್ಮನೆ ಅಟ್ರಾಸಿಟಿ ಕೇಸ್ಗಳು ಮಾಡಿ ನಮಗೆ ಹಿಂಸೆ ಕೊಟ್ಟು ಮತ್ತೆ 10 ಲಕ್ಷ ಡಿಮ್ಯಾಂಡ್ ಮಾಡಿ ನಾವು ಕೊಡೋಕ್ಕಾಗಲ್ಲ ಅಂತ ತಕ್ಷಣ ಮತ್ತೆಲ್ಲ ಇದು ಮಾಡ್ತಾರೆ ಸ್ವಾಮಿ. ಇವ್ರ ಕಾಡ ನನ್ನ ಕೈಲಿ ತಳಕಾಗ್ತಾಯಿಲ್ಲ ಸ್ವಾಮಿ. ನನ್ನ ಜೀವನ ಇಲ್ಲ ಸ್ವಾಮಿ. ನಾನೊಬ್ಬ ಬಡ ವ್ಯಾಪಾರಿ ಸ್ವಾಮಿ, ಬಡ ವ್ಯಾಪಾರಿ. ನಾನು ಎಲ್ಲಿಂದ ತಂದು ಕೊಡಲಿ ಲಕ್ಷಾಂತರ ರೂಪಾಯಿ ದುಡ್ಡು. ನನ್ನ ಅಣ್ಣ ಪಾಪಣ್ಣ ಅಂತ ಹೆಸರು, ಪಾಪ ರಮೇಶ್ ಅಂತ. ನಿರಂತರವಾಗಿ ಅವನಿಗೆ ಕಿರುಕುಳ ಕೊಟ್ಟು ಸುಳ್ಳು ಅಟ್ರಾಸಿಟಿ ಕೇಸುಗಳನ್ನ ದಾಖಲೆ ಮಾಡಿ ಅವನ್ನ ಕೊಂದು ಹಾಕಿಬಿಟ್ರು. ಈ ಗ್ಯಾಂಗ್ ಜೋಗಿಸಿದ ಗ್ಯಾಂಗ್ ಎಷ್ಟು ನ್ಯಾಯ ನೀತಿ ಅಂತ ಹೋಗಿರೋ ಪ್ರಾಣ ಕೊಡೋದಕ್ಕೆ ಶಕ್ತಿ ಇದೆಯಾ? ಒಂದು ಸಲ ನೀವು ಕೇಸುಗಳು ಮಾಡ್ಬೇಕಾದ್ರೆ ಒಂದು ಸಲ ಎನ್ಕ್ವೈರಿ ಮಾಡಿ ನಿಜನ ಸುಳ್ಳ ಅಂತ ಮಾಡಿ ನಿಜವಾಗ್ಲೂ ಆಗಿದ್ರೆ ಮಾಡಿ. ಮಾಹಿತಿ ಬರಲಿ, ಎಷ್ಟು ಜನ ಬೇಕು ನಿಮ್ಗೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಸುಳ್ಳು ಕೇಸನ್ನ ದಾಖಲು ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬರು ಸೂಸೈಡ್ ಮಾಡಿಕೊಂಡಿರುವಂಥದ್ದು, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲು ಮಾಡಿದಂತಹ ಆರೋಪಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ವ್ಯಕ್ತಿ ಪಾಪಣ್ಣ ಎಂಬಂತಹ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾಡುಗೋಡಿ ಚನ್ನಸಾಂದ್ರ ನಿವಾಸಿಯಾಗಿರುವ ಪಾಪಣ್ಣ ಸದ್ಯ 4 ಜನರನ್ನ ಈಗ ಕಾಡುಗೋಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೋಗಿ ಸೇನಾ ಪ್ರಶಾಂತ್ ಹಾಗೂ ಸಂತೋಷ್ ಎಂಬುವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಸುಳ್ಳು ಕೇಸ್ ದಾಖಲು ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನನೊಂದು ವ್ಯಕ್ತಿಯೊಬ್ಬರು ಸೂಸೈಡ್ ಮಾಡಿಕೊಂಡಿದ್ದಾರೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಏನಂದ್ರೆ ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವ್ಯಕ್ತಿಯೊಬ್ರು ಸೂಸೈಡ್ ಅನ್ನ ಮಾಡ್ಕೊಂಡಿರುವಂತದ್ದು. ಈ ವ್ಯಕ್ತಿ ಸೂಸೈಡ್ ಅನ್ನ ಮಾಡ್ಕೊಳ್ಳಕ್ಕೆ ಪ್ರಮುಖ ಕಾರಣ ಆತನ ಮೇಲೆ ಒಂದು ಅಟ್ರಾಸಿಟಿ ಕೇಸನ್ನ ಈಗಾಗಲೇ ದಾಖಲು ಮಾಡಿರ್ತಾರೆ. ಯಾರು ಪಾಪಣ್ಣ ಮತ್ತೆ ಜೋಗಿ ಪ್ರೇಮ್ ಅನ್ನೋರು ಮತ್ತೆ ಪ್ರಶಾಂತ್ ಅನ್ನೋರು ಸಹ ಒಂದು ಅಟ್ರಾಸಿಟಿ ಕೇಸನ್ನ ದಾಖಲು ಮಾಡಿರ್ತಾರೆ. ಮತ್ತೆ ಆ ಒಂದು ಅಟ್ರಾಸಿಟಿ ಕೇಸ್ 2023ರಲ್ಲಿ ದಾಖಲು ಮಾಡಿರ್ತಾರೆ. ಆ ಒಂದು ಕೇಸ್ನ ಅಲ್ಲಿ ನಾವು ಕೇಸ್ ವಾಪಸ್ಸನ್ನ ಪಡಿತೀವಿ. ಮತ್ತೆ ಅದನ್ನ ತನಿಖೆಯನ್ನ
ಸ್ಲೋ ಡೌನ್ ಮಾಡಿಸ್ಬೇಕಾದ್ರೆ ನೀನು ಒಂದಷ್ಟು ಹಣವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪದೇ ಪದೇ ಆತನಿಗೆ ಆ ಪಾಪಣ್ಣಗೆ ಕಿರುಕುಳವನ್ನ ಕೊಡ್ತಾ ಇದ್ರು. ಇದರಿಂದ ಮನನೊಂದು ಆತ ಒಂದು ಏನೋ ಒಂದು ವಿಷಕಾರಿ ಅಂಶವನ್ನ ಸೇವನೆ ಮಾಡಿ ಒಂದು ಸುಸೈಡ್ ಅನ್ನ ಮಾಡ್ಕೊಂಡಿರುವಂತದ್ದು. ಸೊ ಈ ಬಗ್ಗೆ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಅವರ ಏನು ಸಹೋದರಿ ಯಾರಿದಾರ ಸೊ ಅವರು ಭಾಗ್ಯ ಅಂತ ಹೇಳ್ಬಿಟ್ಟು ಸೊ ಅವರು ದೂರನ್ನ ಕೊಟ್ಟಿರುವಂತದ್ದು. ದೂರಿನ ಆಧಾರದ ಮೇಲೆ ಈಗ ಒಂದು 6 ಜನರ ವಿರುದ್ಧ FIR ಅನ್ನು ದಾಖಲು ಮಾಡ್ಕೊಂಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಯಾರ ಮೇಲೆ ಅವರು ಆರೋಪವನ್ನ ಮಾಡಿದ್ರು ಅವರನ್ನ ಈಗಾಗಲೇ ಕಾಡುಗೋಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಏನು ಪ್ರಶಾಂತ್ ಇರ್ಬೋದು, ಮತ್ತೆ ಜೋಗಿ ಸಿನ್ಹಾ ಇರ್ಬೋದು, ಮತ್ತೆ ಇಬ್ಬರು ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ಈ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅಟ್ರಾಸಿಟಿ ಕೇಸ್ಗೋಸ್ಕರನೇ ಈತ ಏನೋ ಆತ್ಮಹತ್ಯೆ ಮಾಡ್ಕೊಂಡಿದ್ನ ಅಥವಾ ಬೇರೆ ಏನಾದ್ರೂ ಈತನಿಗೆ ಯಾರೆಲ್ಲ ಕಿರುಕುಳ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಈಗ ಆರೋಪವನ್ನ ಮಾಡಿದ್ರು. ಸೊ ಅವರು ಬೇರೆ ರೀತಿ ಏನಾದ್ರೂ ಈತನಿಗೆ ಒಂದು ಕಿರುಕುಳವನ್ನು ಕೊಡ್ತಾ ಇದ್ರೆ ಅಥವಾ ಬೇರೆ ಏನಾದ್ರೂ ವಿಚಾರ ಇದೆಯಾ ಏನೋ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಕಾಡುಗೋಡಿ ಪೊಲೀಸ್ ಠಾಣೆ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.